ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಆಲ್ಮೋಸ್ಟ್ ನಾನು ಇಲ್ಲಿ ಎಂಟ್ರಿನ ತೊಗೊಂಡಿದ್ದೀನಿ 161ಗೆ ನಾನು ಎಂಟ್ರಿ ಆಗಿದೆ. ಸೊ ಲಾಂಗ್ ಆ್ಯಂಡ್ ಶಾರ್ಟ್ ಪೊಸಿಷನ್ ನಾನು ಡ್ರಾ ಮಾಡ್ತೀನಿ. ಸೊ ಆಪ್ಷನ್ ಪ್ರೀಮಿಯಮ್ ಆಗಿರುತ್ತೆ 24,850. ಸೊ 40 ಪಾಯಿಂಟ್ಸ್ ಟಾರ್ಗೆಟ್ ಇದ್ದರೆ 20 ಪಾಯಿಂಟ್ಸ್ ಸ್ಟಾಪ್ ಲಾಸನ್ನು ನಾನು ರಿಸ್ಕನ್ನು ತೊಗೊಂಡಿದ್ದೀನಿ. ಸೊ 130 ಕ್ವಾಂಟಿಟಿಯಿಂದ ಎಂಟ್ರಿ ಆಗಿದ್ದೀನಿ. ಸೊ 500 600 76 ಈ ಥರ ಪ್ರಾಫಿಟಲ್ಲಿ ನಡೀತಾ ಇದೆ ಪೊಸಿಷನು. ಸೊ ತುಂಬ ಚೆನ್ನಾಗಿ ಕ್ಯಾಂಡಲ್ ಬಂದಿತ್ತು. ಸೊ ನಿಫ್ಟಿನಲ್ಲಿ ನೋಡ್ಬೋದು ಈ ಥರ ಪಿನ್ ಬಾರ್ ಥರ ಸೊ ಬೈಯಿಂಗ್ ಕ್ಯಾಂಡಲ್ ಬಂದಿತ್ತು. ಅದಕ್ಕೋಸ್ಕರ ನಾನು ಎಂಟ್ರಿ ತೊಗೊಂಡಿದ್ದೆ. ಮಾರ್ಕೆಟ್ ಹೆವಿ ಫಾಲ್ ಆಗಿತ್ತು ನಿನ್ನೆ, ಯಾಕಂದರೆ ಬಜೆಟ್ ನಾಯ್ಸ್ ಇರೋದ್ರಿಂದ. ಸೊ ತುಂಬಾ ಫಾಲ್ ಆಗಿತ್ತು ಮಾರ್ಕೆಟಲ್ಲಿ, ತುಂಬ ಹೆವಿ ಫಾಲ್ ಆಗಿತ್ತು. 500 600 ಪಾಯಿಂಟ್ಸ್ ಪ್ಲಸ್ ಫಾಲ್ ಆಗಿತ್ತು. ಅದಕ್ಕೋಸ್ಕರ ಇವತ್ತು ಸ್ವಲ್ಪ ಬೈಯಿಂಗ್ ಬರುತ್ತೆ. ಈ ಥರ VCF ರಿಕವರಿಗೆ ನಾನು ಎಂಟ್ರಿ ತೊಗೊಂಡಿದ್ದೆ. ಸೊ ಹೆಲ್ದಿ ಬುಲ್ಲಿಶ್ ಕ್ಯಾಂಡಲ್ ಕ್ಲೋಸ್ ಆಗಿದೆ. ಇದನ್ನು ನೋಡ್ಬೋದು, ಈ ಕ್ಯಾಂಡಲು ತುಂಬ ಬುಲ್ಲಿಶ್ ಕ್ಯಾಂಡಲ್ ಕ್ಲೋಸ್ ಆಯಿತು. ಅದಕ್ಕೋಸ್ಕರ ಈ ಕ್ಯಾಂಡಲ್ ಎಷ್ಟು ಬಂದಿದೆ ಅಷ್ಟು ಮೇಲ್ಗಡೆ ಹೋಗುವಂಥ ಚಾನ್ಸಸ್ ಇರುತ್ತೆ. ಸೊ ಇನ್ನೂ ಬೈಯಿಂಗ್ ಬರೋಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾನು ರೀಟ್ರೇಸ್ಗೆ ಎಂಟ್ರಿ ತೊಗೊಂಡಿದ್ದೀನಿ. ಜಸ್ಟ್ 20 ಪಾಯಿಂಟ್ ಸ್ಟಾಪ್ ಲಾಸ್ ಇದೆ. ಸೇಮ್ ಕ್ಯಾಂಡಲ್ ಕೆಳಗಡೆ ನಂದು SL ಅನ್ನು ಹಾಕಿ ಸೊ ಎಂಟ್ರಿನ ತೊಗೊಂಡಿದ್ದೀನಿ. ನೋಡೋಣ ಟಾರ್ಗೆಟ್ ಹಿಟ್ ಆಗುತ್ತಾ ಸ್ಟಾಪ್ ಲಾಸ್ ಹಿಟ್ ಆಗುತ್ತಾ ವೀಡಿಯೋನ ಕೋಣೆವರೆಗೂ ನೋಡಿ. ಓಕೆ, ಆಲ್ಮೋಸ್ಟ್ 1:1.5 1:2 ಬಂದರೆ ನಾನು ಟಾರ್ಗೆಟನ್ನು ಬುಕ್ ಮಾಡೋದಕ್ಕೆ ಟ್ರೈ ಮಾಡ್ತೇನೆ. ಈಗ ಪ್ರಾಫಿಟನ್ನು ನೋಡ್ಬೋದು ಲೆಫ್ಟ್ ಸೈಡ್ ಕೆಳಗಡೆ. ಸೊ ಈ ಪ್ರಾಫಿಟ್ ಇನ್ಕ್ರೀಸ್ ಆಗಿ 1700 2000 ಪ್ಲಸ್ ನಮಗೆ ಪ್ರಾಫಿಟನ್ನು ತೋರಿಸ್ತಾ ಇದೆ. ನೋಡೋಣ. ಸೊ ಆಲ್ಮೋಸ್ಟ್ ನಮಗೆ 3000 ಪ್ಲಸ್ ಪ್ರಾಫಿಟ್ ಬಂದರೆ ನಾನು ಬುಕ್ ಮಾಡ್ತೀನಿ. ಅಟ್ಲೀಸ್ಟ್ 4000 ಟಚ್ ಆಯಿತು ಅಂತಂದರೆ ನಾನು ಬುಕ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ 1:1 ಅಂದರೆ ನಮಗೆ 2500 ರಿಸ್ಕೇ ಇದೆ ಆಲ್ಮೋಸ್ಟ್ ದಿಸ್ ಪರ್ಟಿಕ್ಯುಲರ್ ಟ್ರೇಡಲ್ಲಿ. ನಮಗೆ 3500 ಯಾ 4000 4500 ಈ ಥರ ಸ್ಪೈಕಲ್ಲಿ ಬಂದುಬಿಟ್ರೆ ನಾನು ಟಾರ್ಗೆಟನ್ನು ಬುಕ್ ಮಾಡೋದಕ್ಕೆ ರೆಡಿಯಾಗಿರ್ತೀನಿ. ಅಟ್ಲೀಸ್ಟ್ 30 ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಓಕೆ, 2700 ಸೊ 3000 ಪ್ಲಸ್ ಪ್ರಾಫಿಟ್ ಬರ್ತಾಯಿದೆ. ಸೊ ಟಾರ್ಗೆಟ್ ಹಿಟ್ ಆಗಲಿ ನೋಡೋಣ. ಆಟೋಮೆಟಿಕ್ಕಾಗಿ ನಾನು ಟಾರ್ಗೆಟನ್ನು ಸೆಟ್ ಮಾಡಿಟ್ಟಿದ್ದೀನಿ. ಸೊ ದಿಸ್ ಈಸ್ ದ ಟಾರ್ಗೆಟ್ 202ಗೆ ಟಾರ್ಗೆಟನ್ನು ಸೆಟ್ ಮಾಡಿಟ್ಟಿದ್ದೀನಿ. ಸೊ ಪ್ರಾಫಿಟ್ ಇನ್ಕ್ರೀಸ್ ಆಗ್ತಾ ಇದೆ. 3600 ಪ್ಲಸ್ ಪ್ರಾಫಿಟ್ ಇನ್ಕ್ರೀಸ್ ಆಗ್ತಾ ಇದೆ. ಸ್ಪೈಕಲ್ಲಿ ಬಂದರೆ ನಾನು ಇಮಿಡಿಯೇಟಾಗಿ ಬುಕ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನೋಡ್ಬೋದು. ಓಕೆ, 4200. ಓಕೆ, ಸೊ ಇನ್ನೊಂದು ಚೂರು ಇದೆ ಟಾರ್ಗೆಟು, ನೋಡೋಣ ಏನಾಗುತ್ತೆ ಅಂತ. ಸೊ ಟಾರ್ಗೆಟ್ ಹಿಟ್ ಆಯಿತು, ಅದೇ ಟಾರ್ಗೆಟ್ ಹಿಟ್ ಆಯಿತು ಅಂತಂದರೆ 5000 ಪ್ಲಸ್ ನಮಗೆ ಪ್ರಾಫಿಟ್ ತೋರಿಸುತ್ತೆ. ಬಟ್ ಮ್ಯಾನ್ಯುವಲ್ ಎಕ್ಸಿಟ್ ಆಗಬೇಕು ಅಂತಂದರೆ ಸೊ ನೋಡೋಣ ಯಾವ ಥರ ಸಿಗುತ್ತೆ ಅಂತ. ಸೊ 4000 ಪ್ಲಸ್ ನಮಗೆ ಪ್ರಾಫಿಟ್ ರನ್ನಿಂಗ್ ಇದೆ. ಸೊ ಇಲ್ಲಿ ನೋಡ್ಬೋದಾಗಿರುತ್ತೆ 4088 ರುಪೀಸ್ ಪ್ರಾಫಿಟ್ ರನ್ನಿಂಗ್ ನಡೀತಾ ಇದೆ. ಸೊ 3800 4000 3600 ಈ ಥರ ಪ್ರಾಫಿಟ್ ಬರ್ತಾ ಇದೆ. ಸೊ ಇನ್ನು ಒಂದು ಸಿಂಗಲ್ ಕ್ಯಾಂಡಲ್ ಜಸ್ಟ್ 5 ಮಿನಿಟ್ಸ್ ಆಗಿಲ್ಲ ನಾನು ಟ್ರೇಡನ್ನು ತೊಗೊಂಡು ಜಸ್ಟ್ ಸಿಂಗಲ್ ಕ್ಯಾಂಡಲಲ್ಲಿ ನಮಗೆ ಟಾರ್ಗೆಟ್ ಹತ್ತಿರ ಬಂದಿದ್ದೀವಿ. ಸೊ ಗೊತ್ತಿಲ್ಲ ಏನಾಗುತ್ತೆ ಅಂತ. ಆಲ್ಮೋಸ್ಟು ಈಗ ನಾನು ಟ್ರಯಲ್ ಮಾಡ್ತಾಯಿದ್ದೀನಿ, ಕಾಸ್ಟ್ಗೆ ಟ್ರಯಲ್ ಮಾಡ್ತಾಯಿದ್ದೀನಿ, ಕಾಸ್ಟ್ಗೆ ಟ್ರಯಲ್ ಮಾಡ್ತಾಯಿದ್ದೀನಿ. ಯಾವುದೇ ಥರ ಮಾರ್ಕೆಟ್ ರಿವರ್ಸಲ್ ಆಯಿತು ಅಂತಂದರೆ ನನಗೆ ಈಗ ಯಾವುದೇ ಥರ ಲಾಸ್ ಇಲ್ಲ. ಓಕೆ, ಇಲ್ಲಿ ಕಾಸ್ಟಲ್ಲಿ ನಾವು ಎಕ್ಸಿಟ್ ಆಗಿಬಿಡ್ತೀವಿ. ಯಾವುದೇ ಥರ ಲಾಸ್ ಇಲ್ಲ, ಯಾವುದೇ ಥರ ಪ್ರಾಫಿಟು ಇಲ್ಲ. ಓಕೆ ಫ್ರೆಂಡ್ಸ್, ನಾನು ಪ್ರಾಫಿಟನ್ನು ಬುಕ್ ಮಾಡಿದ್ದೀನಿ 3308 ರುಪೀಸ್. ಯಾಕಂದರೆ ಮೇಲ್ಗಡೆ ಒಂದು ರೆಸಿಸ್ಟೆನ್ಸ್ ಏರಿಯಾ ಇತ್ತು, ಈ ಥರ ಒಂದು ಜೂನ್ ಇತ್ತು. ಅದಕ್ಕೋಸ್ಕರ ನಾನು ಪ್ರಾಫಿಟನ್ನು ಬುಕ್ ಮಾಡ್ತೀನಿ. ಸೊ ಟುಡೇಸ್ ಟ್ರೇಡ್ ಇತ್ತು 3308 ರುಪೀಸ್. ನಾನು ಪ್ರಾಫಿಟನ್ನು ಬುಕ್ ಮಾಡಿದ್ದೀನಿ. ಡನ್ ಫಾರ್ ದ ಡೇ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.